ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಡೈಲಿ 100 ಕ್ವಿಸ್ಗಳು ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿ. ಹಾಗೆ ಪ್ರತಿ ವಿಡಿಯೋಗಳ PDF ತಗೊಳ್ಳಿ, ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ನಿಮಗೆ ಈಸಿ ಆಗುತ್ತೆ ರಿವೈಸ್ ಮಾಡ್ಕೊಳ್ಳೋಕ್ಕೋಸ್ಕರ. ಹಾಗೆ ದಿನಪತ್ರಿಕೆಗಳನ್ನು ಪಡಿಬಹುದು. ಇತ್ತೀಚಿನ ಮಾಹಿತಿಗಳಾಗಿರ್ಬೋದು, ಹಾಗೆ ಉದ್ಯೋಗದ ಮಾಹಿತಿಗಳಾಗಿರ್ಬೋದು, ಇವೆಲ್ಲವೂ ನಿಮಗೆ ನಮ್ಮ ಗ್ರೂಪಲ್ಲಿ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಹಾಗೆ ನಮ್ಮ ಐಡಿಯಾಸ್ ಫೋರಮಲ್ಲಿರುವಂತಹ ಎಲ್ಲ ಅಧ್ಯಾಪಕರೊಂದಿಗೂ ಸಹಿತ ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ಡೌಟ್ ಇರ್ಬೋದು, ಏನೇ ಕ್ವಶನ್ಸ್ಗಳಿರ್ಬೋದು, ನೀವು ಕ್ಲಿಯರ್ ಮಾಡ್ಕೋಬಹುದು. ಸೊ ನೀವು ಲೆಟ್ಸ್ ಸ್ಟಾರ್ಟ್ ವಿತ್ ಟುಡೇಸ್ ಚಾಪ್ಟರ್ 13, ಮೋಷನ್ ಆ್ಯಂಡ್ ಟೈಮ್, ಚಲನೆ ಮತ್ತು ಕಾಲ. ನಿಮಗೆಲ್ಲರಿಗೂ ಗೊತ್ತಿದೆ, ಈ ಚಲನೆ ಬಗ್ಗೆ ನಾವು ಆಲ್ರೆಡಿ 6th ಸ್ಟ್ಯಾಂಡರ್ಡ್ ಸಿಲೆಬಸಲ್ಲಿ ತಿಳ್ಕೊಬಂದಿದ್ದೀವಿ. Motion, it is a movement of any object from one position to the another position. ಹೌದಲ್ವಾ? ಯಾವುದೇ ವಸ್ತುಗಳು ಚಲನೆಯಲ್ಲಿದೆ ಅಂತ ಹೇಳಬೇಕು ಅಂದರೆ ಅದು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಏನಾಗಿರಬೇಕು, ಅದು ಬದಲಾವಣೆಯನ್ನು ಹೊಂದಿರಬೇಕು. ಆಗ ನಾವೇನಂತ ಕರಿತೀವಿ, ದ ಬಾಡಿ ಈಸ್ ಇನ್ ಅ ಮೋಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಇನ್ನೊಂದು ವರ್ಡ್ ಆ್ಯಡ್ ಆಗ್ತಾ ಇದೆ, ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಅಬ್ಸರ್ವರ್. ಈಗ ಒಬ್ಬರು ಇಲ್ಲಿ ಕೂತಿದ್ದಾರೆ, ಇಲ್ಲಿ ಒಂದು ಬಾಲ್ ಹೀಗೆ ಪಾಸಾಗಿ ಇನ್ನೊಂದು ಕಡೆ ಮೂವ್ ಆಗ್ತಿದೆ ಅಂತಂದರೆ, ಈಗ ನಾವೇನು ಹೇಳ್ಬೋದು, ಇವರ ಪ್ರಕಾರ ಈ ಬಾಲ್ ಏನಾಗ್ತಿದೆ, ಒಂದು ಮೂಮೆಂಟಿಂದ, ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ಇದು ಮೂವ್ ಆಗ್ತಾ ಇದೆ. ಸೊ ದಟ್ ಬಾಲ್ ಈಸ್ ಇನ್ ಅ ಮೋಷನ್, ಚಲನೆಯಲ್ಲಿದೆ, ಆ ಬಾಲ್ ಚಲನೆಯಲ್ಲಿದೆ ಅಂತ ನಾವು ಈಸಿಯಾಗಿ ಹೇಳ್ಬೋದು. ಈ ರೀತಿಯಾಗಿ ವಿತ್ ರೆಸ್ಪೆಕ್ಟ್ ಟು ದ ಅಬ್ಸರ್ವರ್ ಮೂಲಕ ನಾವೇನು ಮಾಡ್ತೀವಿ, ಒಂದು ಆಬ್ಜೆಕ್ಟ್, ಒಂದು ವಸ್ತು ಮೂಮೆಂಟಲ್ಲಿ ಇದೆಯಾ ಅಥವಾ ಇಲ್ವಾ ಅಂಥೇಳಿ ನಾವು ಗುರುತಿಸೋಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಈಗ ಒಂದು ಬಾಡಿ ಮೂಮೆಂಟಲ್ಲಿದೆ, ಸರಿ ಆಯಿತು, ಅದರ ಜವಾಬ್ ಬಗ್ಗೆ ತಿಳ್ಕೊಬೇಕಾಗತ್ತೆ ನಾವು. ಯಾವಾಗ ಬಾಡಿ ಸ್ಲೋ ಅಲ್ಲಿದೆಯಾ ಅಥವಾ ತುಂಬ ಫಾಸ್ಟಾಗಿದೆಯಾ, ಅದನ್ನು ನಾವು ಹೇಗೆ ತಿಳ್ಕೊತೀವಿ? ವಿತ್ ರೆಸ್ಪೆಕ್ಟ್ ಟು ದ ಸ್ಪೀಡ್. ಸ್ಪೀಡ್ ಅಂತ ಹೇಳಿದ್ರೆ ದಟ್ ಈಸ್ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಎನ್ ಆಬ್ಜೆಕ್ಟ್ ಟು ದ ಟೋಟಲ್ ಟೈಮ್ ಟೇಕನ್. ಈಗ ನಾವು ಎರಡು ಕಾರನ್ನು ತಗೊಳ್ಳೋಣ. ಎರಡು ಕಾರು ಈಗ ಹೋಗ್ತಾ ಇದೆ ಅಂತಂದರೆ ಇದರ ಡಿಸ್ಟೆನ್ಸ್ ನಾವು ಸೇಮ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ನೋಡೋಣ. ಆ ಡಿಸ್ಟೆನ್ಸ್ ಕವರ್, ಎಷ್ಟು ಡಿಸ್ಟೆನ್ಸ್ನ ಅದು ಒಂದು ಟೈಮಲ್ಲಿ ಕವರ್ ಮಾಡುತ್ತೆ. ಈಗ ನಾವು ಎರಡಕ್ಕೂ 30 ಮಿನಿಟ್ಸ್ನ ಕೊಟ್ಟು ನಾವು ಚೆಕ್ ಮಾಡಬಹುದು, ಯಾವ ವೆಹಿಕಲ್, ಯಾವ ಕಾರಲ್ಲಿ ಡಿಸ್ಟೆನ್ಸ್ ಹೆಚ್ಚು ಕವರ್ ಮಾಡುತ್ತೆ, ಹಾಗೆ ಯಾವ ವೆಹಿಕಲ್ದು ಸ್ಪೀಡ್ ಜಾಸ್ತಿ ಇದೆ ಅಂಥೇಳಿ ನಾವು ತಿಳ್ಕೊಬೋದು. ಈ ರೀತಿಯಾಗಿ ನಾವು ಸ್ಪೀಡನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು. ಎಕ್ಸಾಮಲ್ಲೂ ಸಹಿತ ತುಂಬ ಸರಿ ಕ್ವಶನ್ಸ್ಗಳು ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದಾರೆ, ಹಾಗೆ ಫಾರ್ಮುಲಾ ಸಹಿತ ಕೇಳಿದ್ದಾರೆ. ಇದಿಷ್ಟು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಹಾಗೆ ಈಗ ಟೈಪ್ಸ್ ಆಫ್ ಮೋಷನ್ ಬಗ್ಗೆ ತಿಳ್ಕೊಂಡಿರಬೇಕು. ಫಸ್ಟ್ ಒನ್ ಈಸ್ ನಾನ್ ಯೂನಿಫಾರ್ಮ್ ಮೋಷನ್, ಹಾಗೆ ಯೂನಿಫಾರ್ಮ್ ಮೋಷನ್. ಏಕರೂಪವಲ್ಲದ ಚಲನೆ ಹಾಗೆ ಏಕರೂಪದ ಚಲನೆ. ಏನು ಹೀಗಂದರೆ, ಈಗ ನಾವೊಂದು ಕನ್ಸಿಡರ್ ಮಾಡೋಣ. ಇಫ್ ಎ ಬಾಡಿ, ಒಂದು ವೆಹಿಕಲ್ ಸ್ಟ್ರೈಟಾಗಿ ಮೂವ್ ಆಗ್ತದೆ, ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತದೆ ವಿತ್ ಕಾನ್ಸ್ಟೆಂಟ್ ಸ್ಪೀಡ್, ಸ್ಥಿರವಾದಂತಹ ಜವವನ್ನು ಹೊಂದಿತ್ತು ಅಂತ ಅಂದರೆ ಅಂತಹ ವೆಹಿಕಲ್ ಅಥವಾ ಅಂತಹ ಬಾಡಿನ ನಾವೇನಂತ ಕರಿತೀವಿ, ಇಟ್ ಈಸ್ ಇನ್ ಅ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿ ಕರಿತೀವಿ, ಏಕರೂಪದ ಚಲನೆ ಅಂತ ಹೇಳಿ ಕರಿತೀವಿ. ಇಫ್ ಕಾನ್ಸ್ಟೆಂಟ್ ಸ್ಪೀಡ್ ಇಲ್ಲ ಅಂತಂದರೆ ಇದರ ಮೋಷನ್ ಏನಾಗ್ತಿದೆ, ಚೇಂಜ್ ಆಗ್ತಾಯಿದೆ. ಸ್ಟ್ರೈಟ್ ಹೀಗೆ ಹೋಗ್ತಿದೆ, ಹೀಗೆ 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 ಸ್ಟ್ರೈಟಾಗಿ ಇದು, ಮತ್ತು ಟೈಮ್ ವೇರಿ ಆಗ್ತಿದೆ, ಡಿಸ್ಟೆನ್ಸ್ ಸಹಿತ ಚೇಂಜ್ ಆಗ್ತಿದೆ ಅಂತ ಅಂದರೆ ಸ್ಪೀಡ್ ಟೋಟಲ್ ಆಗುವಾಗ ಸ್ಪೀಡ್ ಚೇಂಜ್ ಆಗುತ್ತೆ. ಆಗ ಇದನ್ನು ನಾವು ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿ ಕರಿತೀವಿ, ಏಕರೂಪವಲ್ಲದ ಚಲನೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಮೆಜರ್ಮೆಂಟ್ ಆಫ್ ಟೈಮ್, ಕಾಲದ ಅಳತೆ. ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ಟೈಮ್ನ ನಾವು ವಿತ್ ಹೆಲ್ಪ್ ಆಫ್ ವಾಚ್ ಆಗಿರ್ಬೋದು, ಅದೇ ರೀತಿಯಾಗಿ ಡಿಜಿಟಲ್ ಕ್ಲಾಕ್ ಆಗಿರ್ಬೋದು, ಕೈಗಡಿಯಾರ, ಡಿಜಿಟಲ್ ಕ್ಲಾಕ್, ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನಾವು ಪೀರಿಯಾಡಿಕ್ ಮೋಷನ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಟು ಮೆಜರ್ ದ ಟೈಮ್. ಯಾಕೆಂದರೆ ಇಲ್ಲಿ ನಾವು ಮತ್ತೆ ಸಿಂಪಲ್ ಪೆಂಡುಲಮ್, ಸರಳ ಲೋಲಕ, ಇದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಹೋಗ್ತೀವಿ. ಇದ್ರ ಮೇಲೂ ಸಹಿತ ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಪೀರಿಯಾಡಿಕ್ ಮೋಷನ್ ಅಂತ ಹೇಳಿದ್ರೆ ಆವರ್ತಕ ಚಲನೆ. ನಾವು ಆಲ್ರೆಡಿ ಮೋಷನ್ನಲ್ಲಿರುವಂತಹ ಟೈಪ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ರೊಟೇಷ್ನಲ್ ಮೋಷನ್, ಸರ್ಕ್ಯುಲರ್ ಮೋಷನ್, ಹಾಗೆ ಲೀನಿಯರ್ ಮೋಷನ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಬಂದಿದ್ದೀವಿ ಅಲ್ವಾ. ಹಳೆ ವಿಡಿಯೋಗಳನ್ನು ನೋಡಿ, ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ.
ಈಗ ಈ ಪೀರಿಯಾಡಿಕ್ ಮೋಷನ್, ಆವರ್ತಕ ಚಲನೆ, ಹಾಗಂದರೆ ಮೋಷನ್ ಇದೇನಾಗ್ತಿದೆ, ಚಲನೆ ಏನಾಗ್ತಿದೆ, ರಿಪೀಟ್ ಆಗ್ತಾ ಇರುತ್ತೆ. ಇಟ್ ಗೋಯಿಂಗ್ ಟು ರಿಪೀಟ್ ಆಗ್ತಾ ಇರುತ್ತೆ ವಿತ್ ಅ ಸ್ಪೆಸಿಫಿಕ್ ಇಂಟರ್ವಲ್ಸ್ ಆಫ್ ಟೈಮ್. ಸೇಮ್ ಟೈಮ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಬರೋಕ್ಕೂ ಒಂದೇ ಟೈಮ್ ಆಗಿರುತ್ತೆ, ಇಲ್ಲಿಂದ ಇಲ್ಲಿಗೆ ಬರೋಕ್ಕೂ ಒಂದೇ ಟೈಮ್ ಆಗಿರುತ್ತೆ, ಮತ್ತು ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಮತ್ತೆ ಒಂದೇ ಟೈಮ್ ಆಗಿರುತ್ತೆ. ಸೇಮ್ ಟೈಮಲ್ಲಿ ಮೋಷನ್ ಏನಾಗ್ತಾ ಇರುತ್ತೆ, ಚಲನೆ ಏನಾಗ್ತಿರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಪೀರಿಯಾಡಿಕ್ ಮೋಷನ್ ಅಂತ ಹೇಳಿ ಕರಿತೀವಿ, ಆವರ್ತಕ ಚಲನೆ. ಈ ಆವರ್ತಕ ಚಲನೆಯನ್ನು ನಾವು ಕಲಿಯೋಕ್ಕೋಸ್ಕರ, ತಿಳ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಒಂದು ಸಿಂಪಲ್ ಪೆಂಡುಲಮ್, ಸರಳ ಲೋಲಕ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ತಿಳ್ಕೊತೀವಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಂಪಲ್ ಪೆಂಡುಲಮ್ ಒಂದು ಮೆಟಲ್ ಬಾಲ್ ಇರುತ್ತೆ, ಕೆಳಗಡೆ ಒಂದು ಥ್ರೆಡ್ ಆಗಿರ್ಬೋದು ಅಥವಾ ಒಂದು ಏನಾದರೂ ಒಂದು ಎಳೆ ಇರ್ಬೋದು. ಇದ್ರ ಮೂಲಕ ಏನಾಗಿರುತ್ತೆ, ಸ್ವಿಂಗ್ ಆಗ್ತಾ ಇರುತ್ತೆ. ಜೊತೆಗೆ ಇದನ್ನು ನಾವೇನಂತ ಕರಿತೀವಿ, ಬಾಬ್ ಆಫ್ ದ ಪೆಂಡುಲಮ್ ಅಂತೇಳಿ ಕರಿತೀವಿ, ಅಂದರೆ ಗುಂಡು ಅಂತ ಹೇಳಿ ಕರಿತೀವಿ. ಇದು ಲೋಹದಿಂದನೂ ಆಗಿರ್ಬೋದು, ಸಮ್ಟೈಮ್ಸ್ ಬೇರೆದನ್ನು ಸಹಿತ ಯೂಸ್ ಮಾಡ್ತಾರೆ. ಜಸ್ಟ್ ಇದನ್ನು ಯೂಸ್ ಮಾಡೋದೇನಕ್ಕೆ ಅಂದರೆ ಈ ಆವರ್ತಕ ಚಲನೆ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಸಿಂಪಲ್ ಪೆಂಡುಲಮ್ನ ಯೂಸ್ ಮಾಡ್ತಾರೆ. ಅದು ಸಿಂಪಲ್ ಪೆಂಡುಲಮ್ ಏನಾಗ್ತಿರುತ್ತೆ, ಇದು ಸಿಂಪಲ್ ಪೆಂಡುಲಮ್ ಅಂತೇಳಿ ಅಂದ್ಕೊಳ್ಳೋಣ. ಇದು ಬಾಬ್ ಆಗಿರುತ್ತೆ, ಈ ರೀತಿಯಾಗೋದು ಮೂವ್ ಆಗ್ತಾ ಇರುತ್ತೆ ಅಲ್ವಾ. ಇದು ಒಂದು ಮೂಮೆಂಟ್ ಆಗಿದೆ, ಒಂದು ಮೋಷನ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಓ ಅಂತ ಹೇಳಿ ತಗೊಳ್ಳೋಣ. ದಿಸ್ ಒನ್ ಇಸ್ ಎ, ದಿಸ್ ಒನ್ ಇಸ್ ಅ ಬಿ ಪೊಸಿಷನ್. ಹೋಗ್ತಿದೆಯಾ, ಅರ್ಥ ಆಗ್ತಿದೆಯಾ? ಈಗ ಇಲ್ಲಿಂದ ಸ್ಟಾರ್ಟ್ ಆಗಿರುವಂತಹ ಬಾಬ್ ಹೀಗೆ ಹೋಗಿ ಮತ್ತೆ ಒರಿಜಿನಲ್ ಪ್ಲೇಸಿಗೆ ಬರುತ್ತೆ. ಆಗ ಅದು ಒಂದು ರಿಪಿಟೇಷನ್ ಆಗುತ್ತೆ, ಒಂದು ಮೋಷನ್ ಆಗುತ್ತೆ. ನಾವು ಹಾಗೆ ಈ ಬಾಬಲ್ನಿಂದ, ಅಂದರೆ ಈ ಸಿಂಪಲ್ ಪೆಂಡುಲಮಿಂದ ಏನು ಮಾಡ್ತೀವಿ, ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಗೊತ್ತಾಗುತ್ತೆ, ಇಟ್ ಮೂವ್ಸ್ ಇನ್ ಅ ಟು ಆ್ಯಂಡ್ ಫ್ರೋ ಮೋಷನ್. ಗೊತ್ತಾಗ್ತಿದೆಯಾ? ಟು ಆ್ಯಂಡ್ ಫ್ರೋ ಮೋಷನ್ ಅಂತ ಹೇಳಿದ್ರೆ ಅತ್ತ ಇತ್ತ ಚಲಿಸುವುದು ಅಂತ ಹೇಳಿ. ಬಾಬ್ ಏನಾಗ್ತಿದೆ, ಹೀಗೆ ಹೋಗ್ತಿದೆ, ಹೀಗೆ ಬರ್ತಿದೆ, ಹೀಗೆ ಹೋಗ್ತಿದೆ, ಹೀಗೆ ಹೋಗ್ತಿದೆ. ಸೊ ಇದಕ್ಕೇನಂತ ಕರಿತೀವಿ ನಾವು, ಟು ಆ್ಯಂಡ್ ಫ್ರೋ ಮೋಷನ್ ಅಂತ ಹೇಳಿ ಕರಿತೀವಿ. ಟು ಆ್ಯಂಡ್ ಫ್ರೋ ಮೋಷನ್ ಆಫ್ ಎ ಪೆಂಡುಲಮ್, ಆಫ್ ಎ ಸಿಂಪಲ್ ಪೆಂಡುಲಮ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪೀರಿಯಾಡಿಕ್ ಆರ್ ಆ್ಯನ್ ಆಸಿಲೇಟರಿ ಮೋಷನ್. ಗೊತ್ತಾಗ್ತಿದೆಯಾ? ಇದು ಆವರ್ತಕ ಚಲನೆಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಹಾಗೆ ನಾವು ಆಸಿಲೇಟರಿ ಮೋಷನ್ ಬಗ್ಗೆನೂ ಸಹಿತ ತಿಳ್ಕೋಬೇಕು. ಏನಿದು ಆಸಿಲೇಟರಿ ಮೋಷನ್ ಅಂತಂದರೆ, ಇಲ್ಲಿ ಫಸ್ಟು ಸರಳ ಲೋಲಕವು ಅತ್ತ ಇತ್ತ ಚಲಿಸುವುದು, ಇದೇನಾಗಿರುತ್ತೆ, ಆವರ್ತಕ ಅಥವಾ ಆಂದೋಲನ ಚಲನೆಯ ಉದಾಹರಣೆ ಆಗಿದೆ. ಫಸ್ಟ್ ನಾವು ಈ ಆಂದೋಲನ ಚಲನೆ ಅಂತ ಅಂದ್ರೇನು ಅಂತ ತಿಳ್ಕೊಬೇಕಾಗುತ್ತೆ. ಆಸಿಲೇಟರಿ ಮೋಷನ್ ಅಂತಂದರೆ ಟು ಆ್ಯಂಡ್ ಫ್ರೋ ಮೋಷನ್ ಏನು ಹೋಗ್ತಾ ಇದೆಯಲ್ಲ, ಇಲ್ಲಿ ಬಾಬ್ ಏನೋ ಹೋಗ್ತಾ ಇದೆಯಲ್ಲ, ಸಿಂಪಲ್ ಪೆಂಡುಲಮಲ್ಲಿ ನಾವು ನೋಡ್ತೀವಲ್ಲ, ಅದನ್ನು ನಾವೇನಂತೀವಿ, ದಟ್ ಈಸ್ ಆಸಿಲೇಟರಿ ಮೋಷನ್, ಆಂದೋಲನ ಚಲನೆ ಅಂತ ಹೇಳ್ತೀವಿ. ಇಲ್ಲಿ ಒಂದೇ ಇಂಟರ್ವಲ್ಸ್, ಈಕ್ವಲ್ ಇಂಟರ್ವಲ್ಸಲ್ಲಿ ಏನಾಗ್ತಿದೆ, ಈಗ ಒಂದು ಸೆಕೆಂಡ್ ಅಥವಾ 2 ಸೆಕೆಂಡ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. 2 ಸೆಕೆಂಡಲ್ಲಿ ಏನಾಗ್ತಿದೆ, ಈ ಬಾಬ್ ಏನಾಗ್ತಿದೆ, ಹೀಗೆ ಹೋಗಿ ಮತ್ತೆ ಹೀಗೆ ಹೋಗಿ ಇಲ್ಲಿಗೆ ಬಂದು ನಿಲ್ತಾ ಇದೆ. ಈ ಪೊಸಿಷನಿಗೆ ಮತ್ತೆ ಬಂದು ನಿಲ್ಲೋದ್ರಿಂದ ಇದನ್ನು ನಾವು ಪೀರಿಯಾಡಿಕ್ ಮೋಷನ್, ಆವರ್ತಕ ಚಲನೆ, ಸೇಮ್ ಟೈಮಲ್ಲಿ ಏನಾಗ್ತಿದೆ, ಇದು ತನ್ನ ಚಲನೆಯನ್ನು ಇದು ಸೇಮ್ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಇದು ಪೀರಿಯಾಡಿಕ್ ಮೋಷನ್ಗೂ ಸಹಿತ ಎಕ್ಸಾಂಪಲ್. ಹಾಗೆ ಆವರ್ತಕ ಚಲನೆ ಆಲ್ಮೋಸ್ಟ್ ಎಲ್ಲರಿಗೂ ಸಹಿತ ಈ ಪೀರಿಯಾಡಿಕ್ ಮೋಷನ್ ಹಾಗೆ ಆಸಿಲೇಟರಿ ಮೋಷನ್ ಇವೆರಡರ ಮಧ್ಯೆನೂ ಕನ್ಫ್ಯೂಷನ್ ಇರುತ್ತೆ. ಪೀರಿಯಾಡಿಕ್ ಮೋಷನ್ ಅಂತಂದರೆ ಜಸ್ಟ್ ಇಟ್ಸ್ ಅ ಮೋಷನ್, ಇಲ್ಲಿ ಚಲನೆ ಇರುತ್ತೆ ಬಟ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಇರುತ್ತೆ. ಅಲ್ಲಿ ಮಧ್ಯಂತರದ ಅವಧಿ ಏನಾಗಿರುತ್ತೆ, ಸಮಾನವಾಗಿರುತ್ತೆ. ಹಾಗೆ ಆಸಿಲೇಟರಿ ಮೋಷನಲ್ಲೂ ಸಹಿತ ಟು ಆ್ಯಂಡ್ ಫ್ರೋ ಸೇಮ್ ಇರುತ್ತೆ. ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ, ಆಲ್ ಆಸಿಲೇಟರಿ ಮೋಷನ್, ಎಲ್ಲ ಆಂದೋಲನ ಚಲನೆ ಏನಾಗಿರುತ್ತೆ, ಪೀರಿಯಾಡಿಕ್ ಆಗಿರುತ್ತೆ, ಆವರ್ತಕ ಚಲನೆ ಅಂತ ಹೇಳ್ತೀವಿ ನಾವು. ಆದರೆ ಯು ಶುಡ್ ನೋ, ಆಲ್ ಪೀರಿಯಾಡಿಕ್ ಮೋಷನ್ ಮೇ ನಾಟ್ ಬಿ ಆಸಿಲೇಟರಿ. ಎಲ್ಲ ಆವರ್ತಕ ಚಲನೆ ಆಂದೋಲನ ಚಲನೆ ಆಗಿರಲ್ಲ. ಗೊತ್ತಾಗ್ತಿದೆಯಾ? ತುಂಬ ಜನ ಕನ್ಫ್ಯೂಸ್ ಆಗ್ತಿದ್ದಾರೆ. ಇದನ್ನು ನೆನ್ಪಿಡ್ಕೊಳ್ಳಿ. ಈ 2 ಸ್ಟೇಟ್ಮೆಂಟ್ ನಮಗೆ ಈಸಿಯಾಗಿ, ಆ 2 ಡೆಫಿನೇಷನ್ ನಮಗೆ ಈಸಿಯಾಗಿ ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಈ ಸಿಂಪಲ್ ಪೆಂಡುಲಮಿಂದ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಹಾಗೆ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ ಏನಂತಂದರೆ, ಈಗ ಇಷ್ಟು ಟೈಮಲ್ಲಿ ನಾವೀಗೆ ಸ್ವಿಂಗ್ ಮಾಡ್ತೀವಿ, ಹಾಗಿದ್ರೆ ಅಂದರೆ ಮಾಸ್ ಚೇಂಜ್ ಮಾಡ್ತೀವಿ, ಹಾಗೆ ಲೆಂತ್ ಚೇಂಜ್ ಮಾಡ್ತೀವಿ, ಅದೇ ರೀತಿಯಾಗಿ ಸೈಜ್ ಚೇಂಜ್ ಮಾಡ್ತೀವಿ, ಶೇಪ್ ಆಫ್ ದ ಬಾಬ್, ಅದ್ರ ಗುಂಡಿಂದು ಶೇಪ್ ಚೇಂಜ್ ಮಾಡ್ತೀವಿ, ಸೈಜ್ ಚೇಂಜ್ ಮಾಡ್ತೀವಿ, ಈ ಥರ ಕ್ವಶನ್ಸ್ ಕೇಳ್ತಾರೆ. ಗೊತ್ತಾಗ್ತಿದೆಯಾ? ಬಟ್ ಈ ಟೈಮ್ ಪೀರಿಯಡ್, ಫಸ್ಟ್ ಈ ಟೈಮ್ ಪೀರಿಯಡ್ ಅಂದರೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಈ ಪೆಂಡುಲಮ್ನ ಟೈಮ್ ಪೀರಿಯಡ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಓಕೆನಾ? ದ ಟೈಮ್ ಪೀರಿಯಡ್, ದ ಟೈಮ್ ಟೇಕನ್ ಬೈ ದ
ಪೆಂಡುಲಮ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್. ಒನ್ ಆಸಿಲೇಷನ್ ಅಂತ ಅಂದರೆ ಏನು? ನಾನು ಆಗಲೇ ಹೇಳಿದೆ, 0 ಪೊಸಿಷನಿಂದ ಮುಂಚೆ ಇದ್ದಿದ್ದಂತಹ ಪೊಸಿಷನಿಂದ ಮೂಮೆಂಟ್ ಆಗಿ ಮತ್ತೆ ಹೀಗೆ ಹೋಗಿ ಮತ್ತೆ ಹೀಗೆ ಬರುತ್ತೆ. ಇದನ್ನು ನಾವು ಒನ್ ಆಸಿಲೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾವು ಸ್ಟಡಿ ಮಾಡುವಾಗ ಅಥವಾ ಎಕ್ಸ್ಪೆರಿಮೆಂಟ್ ಮಾಡುವಾಗ ಏನು ಮಾಡ್ತೀವಿ, ಇಟ್ ಗೋಯಿಂಗ್ ಟು ಬಿ ಕನ್ಫ್ಯೂಸ್. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿಂದ ತಗೋತೀವಿ, ಹೀಗೆ ಹೋಗಿ ಅದು ಮತ್ತೆ ಈ ಪೊಸಿಷನಿಗೆ ಬಂತು ಅಂದರೆ ಅದನ್ನು ನಾವು ಒಂದು ಆಸಿಲೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಅಂತಂದರೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿಗೆ ಅಥವಾ ಇಲ್ಲಿ ಆಗಿರ್ಬೋದು ಅಥವಾ ಈ ಕಡೆ ಆಗಿರ್ಬೋದು, ಎಂಡ್ ಪೊಸಿಷನಲ್ಲಿ ನಾವು ಯೂಶ್ವಲಾಗಿ ತಗೋತೀವಿ. ಓಕೆನಾ? ಇದನ್ನು ನಾವು ಏನಂತ ಕರಿತೀವಿ, ಟೈಮ್ ಪೀರಿಯಡ್, ಆವರ್ತನಾವಧಿ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ? ಈಗ ಈ ಟೈಮ್ ಪೀರಿಯಡ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಟ್ ಈಸ್ ಡಿಪೆಂಡೆಂಟ್ ಆನ್ ಲೆಂತ್ ಆಫ್ ದ ಸ್ಟ್ರಿಂಗ್. ನಾವು ಸ್ಟ್ರಿಂಗ್ ಅದು ಲೆಂತ್ ಬಿಟ್ಟಿರ್ತೀವಲ್ಲ, ಇದು ಈ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಗ್ರಾವಿಟಿ, ಆಕ್ಸಿಲರೇಷನ್ ಡ್ಯೂಟಿ ಗ್ರಾವಿಟಿ ಮೇಲೆ ಸಹಿತ ಡಿಪೆಂಡ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಅದರ ಅಳತೆ ಮೇಲೆ ಹಾಗೆ ಗ್ರಾವಿಟಿ ಮೇಲೆ, ಇವೆರಡರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೇರೆ ಏನು ಕೊಟ್ಟರು ಸಹಿತ ಅದು ಡಿಪೆಂಡೆಂಟ್ ಆಗಿರಲ್ಲ. ಜಸ್ಟ್ ನೀವು ಇದನ್ನು ನೆನ್ಪಿಟ್ಕೋಬೇಕು. ಶೇಪ್ ಮೇಲೆ ಡಿಪೆಂಡ್ ಆಗಿರಲ್ಲ, ಹಾಗೆ ಸೈಜ್ ಮೇಲೂ ಸಹಿತ ಡಿಪೆಂಡ್ ಆಗಿರಲ್ಲ. ಇದಿಷ್ಟು ನೆನ್ಪಿಟ್ಕೋಬೇಕು. ಎಕ್ಸಾಮಲ್ಲಿ ಕೇಳ್ತಾರೆ, ದ ಪೆಂಡುಲಮ್, ನಾವೀಗ ಟೈಮ್ ಟೇಕನ್ ಬೈ ದ ಪೆಂಡುಲಮ್ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂಥೇಳಿ. ಈಗ ಅದರ ಮಾಸ್ ದೊಡ್ಡದು ತೊಗೊಂಡಿದ್ದೀವಿ, 20 ಗ್ರಾಮ್ ತೊಗೊಂಡಿದ್ದೀವಿ. ಈಗ ಇದರ ಟೈಮ್ ಪೀರಿಯಡ್ ಎಷ್ಟಿರುತ್ತೆ? ಇಟ್ ವೇರೀಸ್ ಅಂತ ಹೇಳಿ ಕೊಡ್ತಾರೆ, ಅಥವಾ ಅಷ್ಟೇ ಇರುತ್ತೆ ಅಂತ ಹೇಳ್ತಾರೆ, ಅಥವಾ ಡಬಲ್ ಆಗಿರುತ್ತೆ ಅಂತ ಹೇಳ್ತಾರೆ, ಅಥವಾ ಹಾಫ್ ಆಗಿರುತ್ತೆ ಅಂತ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗಿರಲ್ಲ. ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಇದರ ಬಗ್ಗೆ ಇನ್ನೂ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಆ್ಯಕ್ಚುಲಿ ಅದು ಮುಂದೆ ಹೈಯರ್ ಕ್ಲಾಸಸ್ಸಲ್ಲಿ ಬರುತ್ತೆ. ಈ ಟೈಮ್ ಪೀರಿಯಡ್ನ ಒಂದು ಫಾರ್ಮುಲಾ ಮೂಲಕ ನೆನ್ಪಿಟ್ಕೊಳ್ಳಿ. ಎಲ್ ಅಂತಂದರೆ ಲೆಂತ್ ಆಫ್ ದ ಸ್ಟ್ರಿಂಗ್ ಆಗಿರುತ್ತೆ, ಜಿ ಅಂದರೆ ಗ್ರಾವಿಟಿ ಆಗಿರುತ್ತೆ. ಸೊ ಟೈಮ್ ಪೀರಿಯಡ್ ಏನಾಗುತ್ತೆ, ಯಾವಾಗಲೂ ಲೆಂತ್ ಮೇಲೆ ಹಾಗೆ ಗ್ರಾವಿಟಿ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಬಾಬ್. ಓಕೆನಾ? ನೆಕ್ಸ್ಟ್, ಈಗ ಅಪ್ಲೈಡ್ ಇನ್ನೂ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಏನಾಯಿತು, ಈ ಕ್ವಾಡ್ಸ್ ಕ್ಲಾಕ್ಗಳನ್ನು ಯೂಸ್ ಮಾಡ್ತಾ ಇದ್ವಿ. ಇದು ಸಹಿತ ಗೊತ್ತಿರಬೇಕು, ಬಟ್ ನಾಟ್ ದಟ್ ಮಚ್ ಆಫ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, ಯೂನಿಟ್ಸ್ ಆಫ್ ದ ಟೈಮ್ ಆ್ಯಂಡ್ ಸ್ಪೀಡ್. ಕಾಲ ಮತ್ತು ಜವದ ಮಾನಗಳು. ಎಲ್ಲರಿಗೂ ಗೊತ್ತಿರೋ ಹಾಗೆ ಬೇಸಿಕ್ ಯೂನಿಟ್ ಆಫ್ ಟೈಮ್ ಏನಾಗಿರುತ್ತೆ, ದಟ್ ಈಸ್ ಸೆಕೆಂಡ್. ಕಾಲದ ಮಾನ ಯಾವಾಗಲೂ ನಾವು ಸೆಕೆಂಡಲ್ಲಿ ಹೇಳ್ತೀವಿ, ಅಥವಾ ಮಿನಿಟಲ್ಲಿ ಹೇಳ್ತೀವಿ, ಹಾಗೆ ಹವರಲ್ಲಿ ಹೇಳ್ತೀವಿ. ಇಟ್ ಡಿಪೆಂಡ್ಸ್ ಆನ್ ದ ಟೈಮ್. ಸಿಚುಯೇಷನ್ಸ್ ಮೇಲೆ ನಾವು ಮಿನಿಟ್ ಆಗಿರ್ಬೋದು, ಹವರ್ ಆಗಿರ್ಬೋದು, ಸಮ್ಟೈಮ್ ಇಯರ್ಸ್ ಆಗಿರ್ಬೋದು, ಡೇಸ್ ಆಗಿರ್ಬೋದು, ವೀಕ್ ಆಗಿರ್ಬೋದು, ಈ ರೀತಿಯಾಗಿ ನಾವು ಡಿಫ್ರೆಂಟ್ ವೆರೈಟೀಸ್ ಆಫಲ್ಲಿ ಯೂನಿಟ್ನ ನಾವು ಹೇಳ್ತಾ ಹೋಗ್ತೀವಿ. ಹಾಗಿದ್ರೆ ಈ ಸ್ಪೀಡ್ನ ಏನಾಗುತ್ತೆ, ಇದು ಜವದ ಮಾನ ಏನಾಗುತ್ತೆ? ಹಾಗಿದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ನಮಗೆಲ್ಲರಿಗೂ ಗೊತ್ತಿದೆ. ಇದರ ಫಾರ್ಮುಲಾ ಟೋಟಲ್ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಆಗಿರುತ್ತೆ. ಡಿಸ್ಟೆನ್ಸ್ ಅಂತಂದರೆ ಮೀಟರಲ್ಲಿ ಹೇಳ್ತೀವಿ, ಹಾಗೆ ಟೈಮ್ನ ನಾವು ಸೆಕೆಂಡಲ್ಲಿ ಹೇಳ್ತೀವಿ. ಸೊ ದಿಸ್ ಈಸ್ ಮೀಟರ್ ಪರ್ ಸೆಕೆಂಡ್ ಅಥವಾ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಹಾಗೆ ಈ ಸ್ಪೀಡ್ನ ಇನ್ನೂ ಯೂನಿಟ್ಸ್ಗಳು ಮೀಟರ್ ಪರ್ ಮಿನಿಟಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಹಾಗೆ ಕಿಲೋಮೀಟರ್ ಪರ್ ಹವರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಮೀಟರ್ ಪರ್ ಹವರಲ್ಲಿ ನಾವು ರೆಪ್ರೆಸೆಂಟ್ ಮಾಡಲ್ಲ. ಇದಿಷ್ಟು ನೀವು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಹಾಗೆ ಟೈಮ್ ಪೀರಿಯಡ್ ಇದನ್ನು ಡಿಸ್ಕವರ್ ಯಾರು ಮಾಡಿದ್ದು ಅಂತಂದರೆ ದಟ್ ಈಸ್ ಗೆಲಿಲಿಯೋ ಗೆಲಿಲೈ. ಅವರು ಹೆಚ್ಚು ಈ ಟೈಮ್ ಪೀರಿಯಡ್ ಸಿಂಪಲ್ ಪೆಂಡುಲಮ್ ಮೇಲೆ ತುಂಬ ವರ್ಕ್ ಮಾಡಿದ್ದಾರೆ. ಇದು ಸಹಿತ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಮೆಜರಿಂಗ್ ಸ್ಪೀಡ್, ಜವದ ಅಳತೆ. ಇದಕ್ಕೆಲ್ಲರಿಗೂ ಗೊತ್ತಿದೆ, ದಟ್ ಈಸ್ ಸ್ಪೀಡೋಮೀಟರ್. ಎಲ್ಲರೂ ನೋಡಿರ್ತೀರ. ವೇಗದ ಮಾಪಕ ಕಿಲೋಮೀಟರ್ ಪರ್ ಹವರಲ್ಲಿ ಇದು ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಮೆಷರ್ ಮಾಡ್ತೀವಿ. ಸ್ಪೀಡ್ನ ಮೆಷರ್ ಮಾಡೋಕ್ಕೆ ಇರುವಂತಹ ಡಿವೈಸ್ ದಟ್ ಈಸ್ ಸ್ಪೀಡೋಮೀಟರ್. ಹಾಗೆ ಡಿಸ್ಟೆನ್ಸ್ನ ನಾವು ಮೆಷರ್ ಮಾಡಬೇಕು. ಯಾವುದೋ ಒಂದು ಆಬ್ಜೆಕ್ಟ್ ಮೋಷನಲ್ಲಿದೆ, ಆಗ ಅದರ ಡಿಸ್ಟೆನ್ಸ್ ಎಷ್ಟು ದೂರ ಅದು ಚಲಿಸಿತು ಅದನ್ನು ನಾವು ತಿಳ್ಕೋಬೇಕು ಅಂತ ಅಂದರೆ ಓಡೋಮೀಟರ್, ದೂರ ಮಾಪಕ, ಇದರ ಮೂಲಕ ನಾವು ಮೆಷರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಡಿಸ್ಟೆನ್ಸ್. ಇದು ಫಾರ್ಮುಲಾ ನಿಮಗೆಲ್ಲರಿಗೂ ಗೊತ್ತಿದೆ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಜಸ್ಟ್ ಸ್ಪೀಡ್ ಫಾರ್ಮುಲಾ ಇದೆಯಲ್ಲ, ಅದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿರೋದು. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಬೈ ಟೈಮ್ ಅಂತ ಹೇಳ್ತೀವಿ, ಹೌದಲ್ವಾ?
ಇದ್ರ ಮೂಲಕ ನಾವೇನು ಮಾಡ್ತೀವಿ, ಒಂದು ಆಬ್ಜೆಕ್ಟ್ ಅಥವಾ ಒಂದು ವೆಹಿಕಲ್ ಅದರ ಸ್ಪೀಡ್ ಎಷ್ಟಿದೆ ಅಂತ ಹೇಳಿ ನಾವು ತಿಳ್ಕೊಬೇಕು ಅಂತಂದರೆ ಇಟ್ ಈಸ್ ಪಾಸಿಬಲ್ ಥ್ರೂ ದ ಡಿಸ್ಟೆನ್ಸ್ ಹಾಗೆ ಟೈಮ್ ಗ್ರಾಫ್. ಈ ಗ್ರಾಫ್ ಮೂಲಕ ಏನು ಮಾಡ್ಬೋದು, ನಾವು ಈಸಿಯಾಗಿ ಒಂದು ವೆಹಿಕಲ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಥವಾ ಅದರ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಅದು ಕವರ್ ಮಾಡೋಕ್ಕೆ ಸಾಧ್ಯ ಇದನ್ನು ಸಹಿತ ನಾವು ತಿಳ್ಕೊಬಹುದು. ಗೊತ್ತಾಯ್ತಾ? ನೆಕ್ಸ್ಟ್ ಈಗ ಒಂದು ಗ್ರಾಫ್ನ ನಾವು ನೋಡೋಣ. ಹಾಗೆ ಈ ರೀತಿಯಾಗಿ ಡಿಸ್ಟೆನ್ಸ್ ಟೈಮ್ನ ನಾವು ಎಕ್ಸ್ ಆ್ಯಕ್ಸಿಸಲ್ಲಿ ಬರೆದಿದ್ದೀವಿ, ಹಾಗೆ ಡಿಸ್ಟೆನ್ಸ್ನ ನಾವು ವೈ ಆ್ಯಕ್ಸಿಸಲ್ಲಿದೆ. ಡಿಸ್ಟೆನ್ಸ್ ಹಾಗೆ ಟೈಮ್ ಇವೆರಡನ್ನೂ ನಾವು ಪ್ಲಾಟ್ ಮಾಡಿರೋದ್ರಿಂದ ಈ ಗ್ರಾಫ್ನ ನಾವು ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂತ ಹೇಳಿ ಕರಿತೀವಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಏನಾಗ್ತಿದೆ, ಡಿಸ್ಟೆನ್ಸ್ ವಿತ್ ಟೈಮ್ ಏನಾಗ್ತಿದೆ, ಸ್ಪೀಡ್ ಏನಾಗ್ತಿದೆ, ಇಟ್ ಗೋಯಿಂಗ್ ಟು ಬಿ ಇನ್ಕ್ರೀಸ್. ಇಲ್ಲೇನಾಗಿದೆ, ನಮಗೆ ಸ್ಟ್ರೈಟ್ ಲೈನ್ ಇರೋ ಕಾರಣ ಇದನ್ನು ನಾವು ಲೈನ್ ಗ್ರಾಫ್ ಅಂತ ಹೇಳಿ ಕರಿತೀವಿ. ಆಲ್ಮೋಸ್ಟ್ ಅಲ್ಲಿ ಲೈನ್ ಗ್ರಾಫ್ ಇರುತ್ತೆ ಇಫ್ ಇಟ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ ವಿತ್ ಅ ಟೈಮ್. ಡಿಸ್ಟೆನ್ಸ್ ಏನಾದರೂ ಟೈಮ್ ಜೊತೆಗೆ ಇನ್ಕ್ರೀಸ್ ಆಗ್ತಾ ಹೋಯಿತು ಅಂತ ಅಂದರೆ ಆಗ ನಮಗೆ ಸ್ಟ್ರೈಟ್ ಲೈನ್ ಬಂದಿರುತ್ತೆ. ಯಾವಾಗಲೂ ಸ್ಟ್ರೈಟ್ ಲೈನೇ ಬರಬೇಕು ಅಂತ ಏನಿಲ್ಲ, ಹೀಗೆ 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 ಈ ಥರ ಚೇಂಜಸ್, ಇಫ್ ಅದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ತಾ ಇಲ್ಲ ಅಂತ ಅಂದಾಗ ನಮಗೆ ಈ ರೀತಿಯಾಗಿ ನಾವು ನೋಡ್ಬೋದು. ಈಗ ಒಂದು ವೆಹಿಕಲ್ ಕಾನ್ಸ್ಟೆಂಟ್ ಸ್ಪೀಡಾಗಿ ಹೋಗ್ತಾ ಇದೆ, ಆಗ ನಾವು ಏನು ಹೇಳ್ಬೋದು, ಕಾನ್ಸ್ಟೆಂಟ್ ಸ್ಪೀಡ್, ಡಿಸ್ಟೆನ್ಸ್ ಟೈಮ್ ಪ್ಲಾಟ್ ಮಾಡಿರ್ತೀವಿ, ಕಾನ್ಸ್ಟೆಂಟ್ ಸ್ಪೀಡ್ ಅಂತ ಹೇಳಿತ್ತು ಅಂದರೆ ಕೇಳ್ತಾರೆ ಡಿ ಟಿ ಗ್ರಾಫ್ ಯಾವ ರೀತಿಯಾಗಿರುತ್ತೆ ಅಂದರೆ ಈ ರೀತಿಯಾಗಿರುತ್ತೆ. ಯಾವುದೇ ವೇರಿಯೇಷನ್ಸ್ಗಳನ್ನು ನಾವು ಗ್ರಾಫಲ್ಲಿ ನೋಡಲ್ಲ, ಜಸ್ಟ್ ಸ್ಟ್ರೈಟ್ ಲೈನ್, ಇಟ್ ಈಸ್ ಪ್ಯಾರಲಲ್ ಟು ದ ಎಕ್ಸ್ ಆ್ಯಕ್ಸಿಸ್ ಆಗಿರುತ್ತೆ. ಸೊ ಇದು ಕಾನ್ಸ್ಟೆಂಟ್ ಸ್ಪೀಡ್ ಇದ್ದಾಗ, ಅಂದರೆ ಯೂನಿಫಾರ್ಮ್ ಮೋಷನ್ ಇದ್ದಾಗ. ಗೊತ್ತಾಯ್ತಾ? ನೆಕ್ಸ್ಟ್ ಅದೇ ರೀತಿಯಾಗಿ ಡಿಸ್ಟೆನ್ಸ್ ಈ ರೀತಿಯಾಗಿ ಚೇಂಜಸ್ ಇತ್ತು ಅಂತ ಅಂದರೆ ಇದನ್ನು ನಾವು ನಾನ್ ಯೂನಿಫಾರ್ಮ್ ಮೋಷನ್ ಇದ್ದಾಗ ಅಂತ ಹೇಳ್ತೀವಿ. ಇದು ಸಹಿತ ನೀವು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ನಮಗೆ ಎಕ್ಸಾಮಲ್ಲಿ ಇನ್ನೂ ಒಂದು ಕ್ವಶನ್ ಕೇಳಿದ್ದಾರೆ, ಹೇಗೆ ಅಂತಂದರೆ ಡಿ ಟಿ ಗ್ರಾಫ್ ಮೂಲಕ ನಾವು ಏನನ್ನು ತಿಳ್ಕೊಬಹುದು. ಆಪ್ಷನ್ಸು ಡಿಸ್ಟೆನ್ಸ್ನ ತಿಳ್ಕೊಬೋದು, ಹಾಗೆ ಅದು ಎಷ್ಟು ಟೈಮ್ ಅದು ಮೂಮೆಂಟ್ನ ತೋರಿಸಿದೆ ಒಂದು ಆಬ್ಜೆಕ್ಟ್ ಅದನ್ನು ತಿಳ್ಕೊಬೋದಾ, ಹಾಗೆ ಸ್ಪೀಡನ್ನ ತಿಳ್ಕೊಬೋದಾ. ಆ್ಯಕ್ಚುಯಲ್ ಆನ್ಸರ್ ಸ್ಪೀಡ್. ಒಂದು ವೆಹಿಕಲ್ ಎಷ್ಟು ದೂರ ಚಲಿಸಿದೆ ಹಾಗೆ ಎಷ್ಟು ಸಮಯದಲ್ಲಿ, ಹಾಗಂತಂದ್ರೇನು, ದಟ್ ಈಸ್ ಸ್ಪೀಡ್ ಅಲ್ವಾ. ಒಂದು ಗ್ರಾಫ್ ನೋಡ್ಬೋದು ನೀವು, ಡಿ ಟಿ ಹೀಗೆ ತಗೋತೀನಿ, ಇಷ್ಟು ಲೈನ್ ಅಂದರೆ ಇದು ಇದು ಒಂದು ವೆಹಿಕಲ್ದಾಗಿರ್ಬೋದು, ಇದು ಒಂದು ವೆಹಿಕಲ್ದು, ಇದು ಒಂದು ವೆಹಿಕಲ್ದು, ಇದು ಒಂದು ವೆಹಿಕಲ್ದು ಅಂತ ಕನ್ಸಿಡರ್ ಮಾಡಿ. ಹೆಚ್ಚು ಮೇಲೆ ಇರುವಂತಹ ಅಂದರೆ ತುಂಬ ಹೈ ಲೆವೆಲ್ ರೀಚ್ ಆಗಿರುವಂತಹ ಲೈನ್ ಏನಾಗಿರುತ್ತೆ, ದಟ್ ಈಸ್ ಅ ಹೈಯೆಸ್ಟ್ ಪೊಸಿಷನ್ ಆಗಿರುತ್ತೆ, ಅದನ್ನು ನಾವು ಹೈಯೆಸ್ಟ್ ಸ್ಪೀಡ್ ಆಫ್ ದ ವೆಹಿಕಲ್ ಅಂತ ಹೇಳ್ತೀವಿ. ಓಕೆನಾ? ಹಾಗೆ ಕಡಿಮೆ ಇರೋದು ಕಡಿಮೆ ಸ್ಪೀಡಲ್ಲಿದೆ ಅಂತ ಹೇಳ್ಬೋದು. ಈಗ ನೋಡೋಣ ಒಂದು ಡಿ ಟಿ ಗ್ರಾಫ್. ಒಂದು ವೆಹಿಕಲ್ ಸ್ಪೀಡ್ ಇಷ್ಟಿದೆ, ಇನ್ನೊಂದು ವೆಹಿಕಲ್ ಸ್ಪೀಡ್ ಇಷ್ಟು, ಹಾಗೆ ಇನ್ನೊಂದು ಇಷ್ಟು. ಅರ್ಥ ಆಗ್ತಿದೆಯಾ? ಈಗ ಎಕ್ಸಾಮಲ್ಲಿ ಕೇಳ್ತಾರೆ ಹೈಯೆಸ್ಟ್ ಸ್ಪೀಡ್ ಆಫ್ ದ ವೆಹಿಕಲ್ ಯಾವುದ್ರದ್ದು, ಎದ, ಬಿದ, ಸಿದ, ಡಿದ, ಈ ಥರ ಕೇಳ್ತಾರೆ. ನಮ್ಮ ಆನ್ಸರ್ ಯಾವುದಾಗಿರುತ್ತೆ, ಎ ಆಗಿರುತ್ತೆ. ಯಾಕಂತಂದರೆ ಇಲ್ಲಿ ಡಿಸ್ಟೆನ್ಸ್ನ ನೀವು ನೋಡ್ಬೋದು, ಹಾಗೆ ಟೈಮ್ನ ನೋಡ್ಬೋದು. ನಿಮಗೆ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ವಿತ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಥವಾ ಸಿಂಪಲ್ಲಾಗಿ ಹೇಳಬೇಕು ಅನ್ನೋದಾದರೆ ಇಲ್ಲೇ ಹೇಳಿಬಿಡ್ತೀನಿ. ಮತ್ತು ನೆಕ್ಸ್ಟ್ ಅಂತ ಅಂದರೆ ಇನ್ನೂ ತುಂಬ ಬೇರೆ ಟಾಪಿಕ್ಸ್ ಇರೋದ್ರಿಂದ ಟೈಮ್ ತುಂಬ ಬೇಕಾಗುತ್ತೆ. ಈಗ ಇದ್ರದ್ದು ಕನ್ಸಿಡರ್ ಮಾಡೋಣ. ಇಲ್ಲಿ ಇದರ ಪ್ಯಾರಲಲ್ ಆಗಿ ನೋಡ್ಕೋಬೇಕಾಗುತ್ತೆ ನಾವು, ಡಿ ಟಿ ಅಲ್ವಾ. ಸೊ ಡಿ ಟಿ ನಮಗೆ ಸ್ಪೀಡ್ ಗೊತ್ತಾಗುತ್ತೆ, ಎಸ್ ಈಸ್ ಈಕ್ವಲ್ ಟು ಡಿ ಟಿ. ಡಿ ಇಲ್ಲಿ ಇರುವಂತಹ ಕರೆಸ್ಪಾಂಡಿಂಗ್ ವ್ಯಾಲ್ಯೂನ ನಾವು ತಗೋಬೇಕಾಗುತ್ತೆ. ಟೇಕ್ ಅನ್ ಎಕ್ಸಾಂಪಲ್ 30 ಅಂತ ಹೇಳಿ ಅಂದ್ಕೊಳ್ಳೋಣ, 30 ಕಿಲೋಮೀಟರ್ ಹೋಗಿದೆ ಅಂತ ಅಂದ್ಕೊಳ್ಳೋಣ. ಹಾಗೆ ಇಲ್ಲಿ ಟೈಮ್ ನೋಡ್ಕೊಳ್ಳೋಣ, 2 ಅವರ್ಸಲ್ಲಿ 30 ಕಿಲೋಮೀಟರ್ ಹೋಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಅಲ್ಲಿ ಏನಾಯಿತು, 15 ಕಿಲೋಮೀಟರ್ ಪರ್ ಹವರ್ ಏನಾಯಿತು, ಈ ವೆಹಿಕಲ್ನ ಸ್ಪೀಡ್ ಆಯಿತು. ಗೊತ್ತಾಗ್ತಿದೆಯಾ? ಈಗ ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ ನೋಡ್ತಾ ಹೋದ್ವಿ ಅಂತಂದರೆ ಇಲ್ಲಿ 20 ಇರುತ್ತೆ, 20/2 ಅವರ್ಸ್ ಅಂತ ಹೇಳೋಣ, ಅಲ್ಲಿ ಅವಾಗ 10 ಕಿಲೋಮೀಟರ್ ಪರ್ ಹವರ್ ಆಯಿತು. ಅದೇ ರೀತಿಯಾಗಿ ಕಾನ್ಸ್ಟೆಂಟ್ ಸ್ಪೀಡ್ ಬಗ್ಗೆನೂ ಸಹಿತ ನೋಡಿದ್ವಿ.
ಅಂದರೆ ಈ ರೀತಿಯಾಗಿ ಪ್ಯಾರಲಲ್ ಆಗಿ ಎಕ್ಸ್ ಆ್ಯಕ್ಸಿಸ್ಗೆ ಏನಾಗಿತ್ತು ಅದು ಪ್ಯಾರಲಲ್ ಆಗಿತ್ತು ಅಲ್ವಾ. ಈಗ ಏನಾಗುತ್ತೆ, ಇಲ್ಲಿಂದ ವೆಹಿಕಲ್ ಸ್ಟಾರ್ಟ್ ಆಗಿದೆ, ಇಟ್ ಡಸ್ ನಾಟ್ ಶೋ ಎನಿ ಹೈಯೆಸ್ಟ್ ಡಿಸ್ಟೆನ್ಸ್ ಅಥವಾ ಲೋ ಆಗಿರ್ಬೋದು, ಏನೋ ತೋರಿಸ್ತಲ್ಲ. ಇಟ್ ಗೋಯಿಂಗ್ ಟು ಬಿ ಯೂನಿಫಾರ್ಮ್ ಆಗಿ ಹೋಗ್ತಾ ಇದೆ, ಹೌದಲ್ವಾ. ಈ ರೀತಿಯಾಗಿ ಚೇಂಜಸ್ ಏನೂ ಕಾಣಿಸ್ತಾ ಇಲ್ಲ ನಮಗೆ. ಸೊ ಅದನ್ನು ನಾವು 0 ಮೀಟರ್ ಬೈ ಟೈಮ್ 2 hours ಅಂತ ಹೇಳಿ ಏನೋ ಒಂದು ತೊಗೊಂಡ್ರು ಸಹಿತ ಅದನ್ನು ನಾವು 0 km/h ಅಂತ ಹೇಳಿ ಹೇಳ್ತೀವಿ. ಸೊ ಡಿಸ್ಟೆನ್ಸ್ ಸ್ಪೀಡ್ ಏನಾಯಿತು ಅಲ್ಲಿ ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳಿ ಹೇಳ್ತೀವಿ ನಾವು. ಅರ್ಥ ಆಗ್ತಿದೆಯಾ? ಇದಿಷ್ಟು ಮೋಷನ್ ಆ್ಯಂಡ್ ಟೈಮ್ ಬಗ್ಗೆ. ಇಲ್ಲಿ ನಾವು ಕಲಿಯೋದು ಸ್ಪೀಡ್ ಬಗ್ಗೆ, ಹಾಗೆ ಇದರ ಡಿವೈಸಸ್ಗಳ ಬಗ್ಗೆ, ಹಾಗೆ ಫಾರ್ಮುಲಾ, ಜೊತೆಗೆ ಟೈಮ್ ಪೀರಿಯಡ್ ಬಗ್ಗೆ ತುಂಬ ಸರಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಹಾಗೆ ಲಾಸ್ಟ್ ಒನ್ ದಟ್ ಈಸ್ ಡಿ ಟಿ ಗ್ರಾಫ್ ಬಗ್ಗೆ. ಇದಿಷ್ಟನ್ನು ನೀವು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ತುಂಬ ಕ್ವಶನ್ಸ್ಗಳು ಅರೈಸ್ ಆದ್ರೂ ಈ ಕಾನ್ಸೆಪ್ಟ್ ಬಿಟ್ಟು ಹೋಗೋದಿಲ್ಲ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತಂದರೆ ನಾವು ಯಾವ ಕ್ವಶನ್ಸ್ನ ಕೇಳಿದ್ರು ಸಹಿತ ಅಟೆಂಡ್ ಮಾಡ್ಬೋದು. ಸೊ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಇಟ್ ವಿಲ್ ಹೆಲ್ಪ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಕ್ಲಿಕ್ ದ ಲೈಕ್ ಬಟನ್. ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಹ್ಯಾವ್ ಅ ಗುಡ್ ಡೇ.